ಎಚ್.ಡಿ. ಕೋಟೆ ಪಟ್ಟಣದ ಬನ್ನಿಮರದ ರಸ್ತೆಯಲ್ಲಿರುವ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹ ಪುನರ್ ಪ್ರತಿಷ್ಠಾಪನೆ ಹಾಗೂ ನೂತನ ದೇವಸ್ಥಾನ ಉದ್ಘಾಟನೆ 3 ದಿನಗಳ ವೈಭವದಿಂದ ಜರುಗಿತು. 65 ಲಕ್ಷ ವೆಚ್ಚದಲ್ಲಿ ದೇವಾಲಯ ಪುನರ್ ನಿರ್ಮಾಣಗೊಂಡು ಕುಂಭಾಭಿಷೇಕ, ಅಷ್ಟಬಂಧ, ಪ್ರಾಣ ಪ್ರತಿಷ್ಠೆ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಹರಗೂರು ಚರಮೂರ್ತಿಗಳ ಸಮ್ಮುಖದಲ್ಲಿ ಲೋಕಾರ್ಪಣೆಗೊಂಡಿತ್ತು. ಈ ವೇಳೆ ಸಾವಿರಾರು ಭಕ್ತರು ಭಾಗವಹಿಸಿ ಅಮ್ಮನವರ ದರ್ಶನ ಪಡೆದು ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡರು. ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆ ಸೇರಿದಂತೆ ವಿವಿಧ ಆಗಮೋಕ್ತ ವಿಧಿವಿಧಾನಗಳು ಶಾಸ್ತ್ರೋಕ್ತವಾಗಿ ನೆರವೇರಿದವು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಮೈಸೂರು ಶಾಖೆಯ ಸೋಮೇಶ್ವರನಾಥ ಸ್ವಾಮೀಜಿ ಗೋಪುರದ ಕಳಶ ಪ್ರತಿಷ್ಠಾಪನೆ ನೆರವೇರಿಸಿ ಆಶೀರ್ವಚನ ನೀಡಿದರು. ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ನೂತನ ದೇವಸ್ಥಾನ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿದರು. ವೇದಿಕೆ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎಂ. ಶಿವಣ್ಣ, ಮಾಜಿ ಶಾಸಕ ಚಿಕ್ಕಣ್ಣ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು, ಮಠಾಧೀಶರು ಹಾಗೂ ವಿವಿಧ ಕ್ಷೇತ್ರಗಳ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಆಶೀರ್ವಾದ ಪಡೆದರು. 1ನೇ ತಾರೀಕಿನಿಂದ ಅದರ 3 ದಿವಸಗಳಿಂದ ನಿರಂತರವಾಗಿ ದೇವಸ್ಥಾನದ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ಸಂಗ್ರಹದಿಂದ ಹಿಡಿದು ಅಂಕುರಾರ್ಪಣಾ, ರಕ್ಷಾಬಂಧನ, ಹಾಗೆ ಪುಣ್ಯ ವಾಸ್ತು ಕಾರ್ಯಕ್ರಮಗಳು, ನವಗ್ರಹ ಹೋಮ, ಹಾಗೆ ಕುಂಭಾಭಿಷೇಕದ ಈ ಪೂರ್ಣಾವತಿಯ ಕಾರ್ಯಕ್ರಮ ಪೂರ್ಣಗೊಂಡು ದೇವಿಯ ಪ್ರತಿಷ್ಠಾಪನೆಯಾಗಿ ಮೂಲ ಗೋಪುರಕ್ಕೆ ಕಳಸ ಸ್ಥಾಪನೆಯನ್ನು ಮಾಡಿಸುವಂಥ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ನಿವೃತ್ತ ಶೈವಾಗಮ ದೇವಸ್ಥಾನದ ಎಲ್ಲ ವಿಭಾಗವನ್ನು ನೋಡಿದಾಗ ತುಂಬ ಸುಂದರವಾಗಿ ದೇವಾಲಯ ನಿರ್ಮಾಣ ಆಗಿದೆ. ಈಗಾಗಲೇ ದೇವಾಲಯದ ಬಗ್ಗೆ ಬಹಳ ಹೇಳಿದ್ರು. ಕೇವಲ 7-8 ತಿಂಗಳಲ್ಲಿ ಇಂಥ ಸುಂದರವಾದ ದೇವಸ್ಥಾನ ಆಗಿದೆ. ಅಷ್ಟೇ ಅಲ್ಲ, 10-20 ಇದ್ದಂಥ ಜಾಗದಲ್ಲಿ ದೇವಿ ಹೆಸರಿನ ದೇವಸ್ಥಾನ ಕಟ್ಟಬೇಕು ಅಂದ ತಕ್ಷಣ ದಾನಿಗಳು ಹಾಗೆ ಎಲ್ಲರನ್ನೂ ಒಟ್ಟುಗೂಡಿಸಿ ದೇವಾಲಯವನ್ನು ವಿಶಾಲ ಮಾಡಿ ಇಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದೀರಿ. ಇದು ಭಾವೈಕ್ಯತೆಯನ್ನು, ಎಲ್ಲರ ಮನಸ್ಸನ್ನು ವಿಶಾಲಗೊಳಿಸುವಂಥ ಒಳ್ಳೆ ಪವಿತ್ರ ಕಾರ್ಯಕ್ರಮವನ್ನು ನಮ್ಮ ಚಾಮುಂಡೇಶ್ವರಿ ಸೇವಾ ಟ್ರಸ್ಟ್ನವರು ಮಾಡಿರುವಂಥದ್ದು. ಇಂತಹ ಕಾರ್ಯಗಳಾಗಬೇಕು.